ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಹೋದ ಬಾರಿ ಮತ್ಸ್ಯಪುರಾಣ ಆಗುವಾಗ ಮನುವಿನ ವಂಶವನ್ನು ಹೇಳ್ತಾ ಮನುವಿನ ಮಗ ಉತ್ತಾನಪಾದನಿಗೆ ಸೂನೃತ ಅಂತ ಹೇಳಿ ಒಬ್ಬಳು ಹೆಂಡತಿ ಇದ್ಲು ಅಂತ ಮತ್ಸ್ಯಪುರಾಣ, ಅವಳನ್ನೇ ಸುನೀತ ಅಂತ ಕರಿತಾ ಇದ್ರು ಅಂತ ಹೇಳಿ ಭಾಗವತ. ಸುನೀತಿ ಅಂತಂದ್ರೆ ಒಳ್ಳೆ ನೀತಿ ಇರೋಳು ಅಂತ, ಸೂನೃತ ಅಂತಂದ್ರೆ ಶ್ರೇಷ್ಠವಾದ ಜ್ಞಾನ ಇರುವವಳು ಅಂತ. ಅವಳು ಧ್ರುವನ ಜೊತೆಗೆ 3 ಜನರನ್ನು ಪಡೆದಿದ್ಲು. ನಮಗೆ ಭಾಗವತದಲ್ಲಿ ಧ್ರುವ ಮಾತ್ರ ಗೊತ್ತು, ಉಳಿದ 3 ಜನ ಗೊತ್ತಿಲ್ಲ. ಮೊದಲನೆಯವನ ಹೆಸರು ಅಪಸ್ಯತಿ, ಎರಡನೆಯವನ ಹೆಸರು ಅಪಸ್ಯಂತ, ಮೂರನೆಯವನ ಹೆಸರು ಕೀರ್ತಿಮಂತ, ನಾಲ್ಕನೆಯವನು ಧ್ರುವ ಅಂತ. ಆ ಧ್ರುವ 3000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಅಲ್ಲ, ಮತ್ತೆ 6 ತಿಂಗಳು ಅಂತಾರೆ ಭಾಗವತದಲ್ಲಿ. ಹೋದ ಜನ್ಮದಲ್ಲಿ 2099.5 ವರ್ಷ ತಪಸ್ಸು ಮಾಡಿದ್ದ. 2099 ಅಥವಾ 2999.5 ವರ್ಷ ತಪಸ್ಸು ಮಾಡಿದ್ದ. 6 ತಿಂಗಳು ಬಾಕಿ ಇತ್ತು. 6 ತಿಂಗಳಲ್ಲಿ ಅವನು ಪಡೆದ. ವಿನಃ 6 ತಿಂಗಳು ಸಾಧನೆ ಮಾಡಿದ್ರೆ ಅಷ್ಟಾಗತ್ತೆ ಅಂತ ಅರ್ಥ ಅಲ್ಲ. ಅಲ್ಲಿ ಭಾಗವತದಲ್ಲೇ ಹೇಳಬೇಕಾದ್ರೆ 6 ತಿಂಗಳು ಅಂತ ಹೇಳುತ್ತೆ. ಅದರ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಕೃಷ್ಣ ಹೇಳೋದು ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅದು ಧ್ರುವನಿಗೂ ಅಪ್ಲೈ ಆಗುತ್ತೆ. ಬಹಳ ಜನ್ಮಗಳ ಕಡೆಗೆ ಜ್ಞಾನ ಅಂದರೆ ಬಹಳ ಜನ್ಮಗಳ ಕಾಲ ಅರಿವನ್ನು ಪಡೆದು ದೇವರ ದರ್ಶನ ಆಗುವುದು, ಆ ಅಂಶವನ್ನ, ಆ ಆಯಾಮವನ್ನ ಇದು ತೆರೆದು ತೋರುತ್ತೆ. ಆಮೇಲೆ ಧನ್ಯಾನಾಮ ಮನೋಹಕನ್ಯಾ ಧ್ರುವಾಚ್ಛಿಷ್ಟಂ ಅಜೀಜನತ್. ಧ್ರುವನಿಗೆ ಧನ್ಯ ಅಂತ ಹೇಳಿ ಒಬ್ಳು ಹೆಂಡತಿ, ಅಲ್ಲಿ ಹುಟ್ಟಿದವ ಶಿಷ್ಟ ಅಂತ. ಅವಳು ಅಗ್ನಿಯ ಮಗಳು. ಅಲ್ಲಿ ಧ್ರುವನಿಗೆ ಇಷ್ಟು ಜನ ಮಕ್ಕಳು: ಕೃಪ, ರಿಪು, ಜಯ, ವೃತ್ತ, ವೃಕ, ವೃಕತೇಜಸ್ ಅಂತ. ಚಕ್ಷುಷಂ ಬ್ರಹ್ಮ ದೌಹಿತ್ರ್ಯಾಂ ವೀರಿಣ್ಯಾಂ ಸ ರಿಪುಂಜಯ. ಅಲ್ಲಿ ರಿಪುಂಜಯ ಅಂತ ಹೇಳಿ ಒಬ್ಬ ಇದ್ನಲ್ಲ, ಅವನು ಬ್ರಹ್ಮನ ಮೊಮ್ಮಗಳು ವೀರಿಣಿಯಲ್ಲಿ ಚಕ್ಷುರ್ಮನು, ಅವನೇ ಮುಂದೆ ಚಾಕ್ಷುಷ ಆಗ್ತಾನೆ. ಆ ಚಾಕ್ಷುಷನನ್ನ ಪಡೆದ. ಅಲ್ಲಿ ಆ ಚಕ್ಷು ಅನ್ನುವವನ ಮಗನ ಹೆಸರು ಚಾಕ್ಷುಷ. ಮನುರ್ವೈ ರಾಜಕನ್ಯಾಯಾಂ ನಡ್ವಲಾಯಾಂ ತ ಚಾಕ್ಷುಷಃ. ಆ ಚಾಕ್ಷುಷನಿಗೆ 10 ಜನ ಮಕ್ಕಳು: ಊರು, ಪೂರು, ಶತದ್ಯುಮ್ನ, ತಪಸ್ವಿ, ಸತ್ಯವಾಕ್, ಹವಿ, ಅಗ್ನಿಷ್ಟುತ್, ಅತಿರಾತ್ರ, ಸುದ್ಯುಮ್ನ ಅಂತ. ಆ 10ನೆಯವನು ಅಭಿಮನ್ಯು ಅಂತ. ಆಮೇಲೆ ಊರು ಅಂತ ಹೇಳಿ ಒಬ್ಬ ಹಿಂದೆ ಬಂದಲ್ಲ, ಅವನು 6 ಜನ ಮಕ್ಕಳನ್ನು ಪಡೆದ: ಅಗ್ನಿ, ಸುಮನಸ್, ಖ್ಯಾತಿ, ಕ್ರತು,
ಅಂಗಿರಸ್ ಅಂತ. ಅದರಲ್ಲಿ ಮೃತ್ಯು ಅಂತ ಹೇಳಿ ಒಬ್ಬ, ಆ ಮೃತ್ಯುವಿನ ಮಗಳು ಸುನೀತಾ ಅಂತ, ಮಹಾಪ್ರಾಣ ಸುನೀತಾ ಅಂತ. ಆ ಸುನೀತಾ ಅಂತನ್ನುವವಳ ಮಗ, ಸುನೀತಾ ಅಂತನ್ನುವವಳ ಮಗ ವೇನ ಅಂತ. ಆ ವೇನ ಅಂತ ಹೇಳಿದ್ರೆ ಪೀಡಿಸುವವ ಅಂತ. ವೇನ ಅಂತ ಹೇಳಿದ್ರೆ ಪೀಡಿಸುವ, ಆ ಹೆಸರೇ ಪೀಡಕ ಅಂತ. ಆ ವೇನನ ಮಗ ಪೃಥ್ವಿಗೆ ಇಬ್ಬರು ಮಕ್ಕಳು, ಒಂದು ಅಂತರ್ಧಾನ, ಇನ್ನೊಬ್ಬ ಮಾರೀಚ ಅಂತ. ಹವಿರ್ಧಾನಾತ್ ಷಡಾಗ್ನೇಯಿ ಧಿಷಣಾ ಜನಯತ್ ಸುತಾನ್. ಅಂತರ್ಧಾನನ ಮಗ ಹವಿರ್ಧಾನ. ಹವಿರ್ಧಾನನಿಗೆ 6 ಜನ ಮಕ್ಕಳು. ಅದರಲ್ಲಿ ಒಬ್ಬ ಪ್ರಾಚೀನ ಬರ್ಹಿ, ಎರಡನೆಯವನು ಸಾಂಗ, ಯಮ, ಶುಕ್ರ, ಬಲ, ಶುಭ ಅಂತ. ಆ ಪ್ರಾಚೀನ ಬರ್ಹಿ ಅನ್ನೋನೇನಿದ್ದಾನೆ ಅವನಿಗೆ ಬಹಳ ಜನ, 10 ಜನ ಮಕ್ಕಳು. ಅವರೆಲ್ಲರೂ ಕೂಡ ಪ್ರಾಚೀನ ಬರ್ಹಿಯ ಮಕ್ಕಳು. ಬಹಳ ಜನ ಪ್ರಚೇತಸರು ಅಂತ 10 ಜನ. ಆ ಪ್ರಚೇತಸರು 10 ಜನ ತಪಸ್ಸಿಗೆ ಹೋಗಿದ್ದಾರೆ. ಪ್ರಾಚೀನ ಬರ್ಹಿ ಇನ್ನು ಕಾಮ್ಯವಾದ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡಿದ್ದಾನೆ. ಮಕ್ಕಳೆಲ್ಲ ಉದ್ಧಾರದ ದಾರಿಯಲ್ಲಿದ್ದಾರೆ, ತಂದೆ ಉದ್ಧಾರದ ದಾರಿಯಲ್ಲಿಲ್ಲ. ಆಗ ನಾರದರು ಬಂದು ಪ್ರಾಚೀನ ಬರ್ಹಿ ಅಂತನ್ನುವ ಆ ರಾಜನಿಗೆ ಹೇಳಿದ ಕಥೆಯೇ ಪುರಂಜನೋಪಾಖ್ಯಾನ. ಕೆಲವೊಮ್ಮೆ ಯಾವಾಗಲೂ ತಂದೆ ಶ್ರೇಷ್ಠ ಇರೋದಿಲ್ಲ, ಯಾವಾಗಲೂ ಮಕ್ಕಳು ಕಳಪೆನೂ ಇರಲ್ಲ. ತಂದೆಗಿಂತ ಮಕ್ಕಳು ಶ್ರೇಷ್ಠರಾಗಿ ಇರ್ತಾರೆ. ತಂದೆ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದಾನೆ, ಮಕ್ಕಳು ಮುಂದಿನ ಹೆಜ್ಜೆಯನ್ನು. ಅವನು ರಾಜ್ಯ ಭೋಗದಲ್ಲಿ ಆಸಕ್ತನಾಗಿ ಪಶುಯಾಗಗಳನ್ನು ಮಾಡ್ತಾ ಕಾಮ್ಯಕರ್ಮ ಮಾಡಿಕೊಂಡಿದ್ದಾನೆ. ಯಯಾತಿ ಬಹಳ ದೊಡ್ಡ ವ್ಯಕ್ತಿ. ಧ್ರುವನಿಗೆ ಇಡ ಮತ್ತೆ ಭ್ರಮಿ ಅಂತನ್ನುವ ಇಬ್ಬರು ಹೆಂಡತಿಯರು ಇದ್ರು. ಅವರಿಬ್ಬರ ಹೆಸರೇ ಇಲ್ಲಿ ಬೇರೆ ತರಹ ಮಾಡಿದ್ದಾರೆ. ಅದರಿಂದ ಅವನು ಮುಂದೆ ಬರೆದು ಆ ತರಹ ಆಗಿದ್ದು ಪ್ರಾಚೀನ ಬರ್ಹಿ, ಪೃಥ್ವಿನ ವಂಶದಲ್ಲಿ ಬಂದವ ಪ್ರಾಚೀನ ಬರ್ಹಿ. ಆ ಒಂದು ಪುರಂಜನೋಪಾಖ್ಯಾನವನ್ನು ಅವಲಂಬಿಸಿ ನಾರಾಯಣ ಪಂಡಿತಾಚಾರ್ಯರು ಶುಭೋದಯ ಅನ್ನುವ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಆ ಶುಭೋದಯ ಅಂತನ್ನುವ ಕಾವ್ಯ ಅದು ಪುರಂಜನೋಪಾಖ್ಯಾನವನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಶುಭ, ಒಳ್ಳೆ ಜೀವನ ಎತ್ತರ, ಶುಭನ ಉದಯ ಅದನ್ನು ಹೇಳ್ತಾ ಇದೆ. ಒಳ್ಳೆಯವನ ಉತ್ಕರ್ಷವನ್ನು ಹೇಳ್ತಾ ಇದೆ. ಅದು ಶುಭೋದಯ. ಇನ್ನು ಆ ಪ್ರಚೇತಸರೆಲ್ಲ ಧನುರ್ವೇದಸ್ಯ ಪಾರಗಾಹ, ಧನುರ್ವೇದವನ್ನು ಚೆನ್ನಾಗಿ ತಿಳಿದವರು. ಅವರು ತಪಸ್ಸು ಮಾಡಿ ಹೊರಬಂದಾಗ ಪ್ರಚೇತಸರು ಎಲ್ಲ ಕಡೆ ಮರಗಳೇ ಮರಗಳು, ಸಿಟ್ಟಿನಿಂದ ನೋಡಿದರು. ಮರಗಳನ್ನು ಸುಟ್ಟರು. ಆಗ ಚಂದ್ರ ಬಂದು ಹೇಳಿದ, ಇಷ್ಟು ಸಾಕು ಮರಗಳನ್ನು ಸುಟ್ಟಿದ್ದು, ನಿಮಗೆ ಮರಗಳೆಲ್ಲ ಒಂದು ಕಾಣಿಕೆಯನ್ನು ಕೊಟ್ಟಿವೆ ಅಂತ. ಅವಳ ಹೆಸರೇ ಮಾರಿಷ ಅಂತ. ಆ ಮರಗಳ ಮಗಳು ಮಾರಿಷ ಅಂತ ಅದೊಂದು ಕಥೆ ನಾವು ಭಾಗವತದಲ್ಲಿಲ್ಲ, ವಿಷ್ಣು ಪುರಾಣದಲ್ಲಿದೆ. ಅದೊಂದು ಬಹಳ ಜಪತಾ ಕಂಡುನಾದೇವ ಕಂಡು ಅಂತ ಹೇಳಿ ಒಬ್ಬ ಋಷಿ ಇದ್ದ. ಆ ಕಂಡುವಿನ ತಪಸ್ಸನ್ನು ಕೆಡಿಸಬೇಕು ಅಂತ ಹೇಳಿ ಪ್ರಮಲೋಚ ಅನ್ನುವ ಅಪ್ಸರೆಯನ್ನು ಕಳುಹಿಸಿದ ಇಂದ್ರ. ಕೆಡಿಸಬೇಕು ಅಂದರೆ ಕೆಟ್ಟ ಉದ್ದೇಶ ಏನಲ್ಲ, ಅವನಲ್ಲಿರುವ
ದೋಷಗಳೆಲ್ಲ ವಿರೇಚನವಾಗಲಿ ಅಂತ, ಹೊರಗಡೆ ಬರಲಿ. ಯಾರಾದ್ರೊಬ್ರು ವೈದ್ಯರು ಹೊಟ್ಟೆ ಖಾಲಿ ಆಗಲಿ ಅಂತ ಹೇಳಿ ಔಷಧ ಕೊಟ್ಟರೆ ಬೈಯೋದೆ ಅವ್ರನ್ನ, ನೋಡಿ ಹಿಂಸೆ ಮಾಡ್ತಾ ಇದ್ದಾರೆ, ಹೊಟ್ಟೆ ಒಳಗಡೆ ಇಟ್ಟ ಸಂಪತ್ತನ್ನು ಹೊರಗಡೆ ತೆಗಿತಾ ಇದ್ದಾರೆ ಅಂತ ಅನ್ನೋದಿಯೇ? ಆ ವಿರೇಚನ ಬೇಕು. ಆ ರೀತಿ ಇದು ಕೂಡ ಆ ವಿರೇಚನಕ್ಕೆ ಯೋಗ್ಯವಾದ ಒಂದು ತಪಸ್ಸು ಆ ಕಂಡುವಿನದ್ದಾಗಿತ್ತು. ಕ್ರಮೇಣ ಅವನ ಮೇಲ್ಗಡೆ ಏರಿದ. ಆ ಕಂಡುವಿನ ಮನಸ್ಸನ್ನು ಮೋಹಿಸಲಿಕ್ಕೆ ಆ ಪ್ರಮ್ಲೋಚ ಬಂದ್ಲಲ್ಲ, ಅವಳು ಹೋಗ್ತಿದ್ದಾಗೇನೆ ಇನ್ನೊಂದು ಸ್ವಲ್ಪ ದಿವಸ ಇದ್ಬಿಡು, ಇನ್ನೊಂದು ಸ್ವಲ್ಪ ಹೊತ್ತಿರು ಅಂತ ಸಾವಿರಾರು ವರ್ಷ ಕಳೆದೋಯ್ತು. ಒಂದ್ಸರ್ತಿ ಅವನು ಗಡಿಬಿಡಿಯಿಂದ ತಯಾರಾಗ್ತಾ ಇದ್ದಾನೆ. ಕಂಡು ಯಾಕೆ ಅಂತ ಕೇಳಿದ್ಲವಳು. ಅದಕ್ಕೆ ಅವನು ಹೇಳಿದ, ಸಂಜೆಯ ತಪಸ್ಸಿಗೆ ಸಮಯ ಆಗ್ತಾ ಇದೆ ಅಂತ. ನಕ್ಕದ್ಲವಳು, 16,000 ವರ್ಷ ಕಳೆದು ಬಿಟ್ಟಿದ್ಯಪ್ಪ, ಇನ್ನೇನು ಸಂಜೆಯ ಸಂಧ್ಯಾ ವಂದನೆ. ಹೌದಾ? ಅವನು ಶಾಪ ಕೊಡಲಿಲ್ಲ, ಸಿಟ್ಟು ಬರಲಿಲ್ಲ, ತನ್ನ ತಪ್ಪಿನ ಅರಿವಾಯಿತು. ಅವನೇನು ಮಾಡಿದ, ತಪಸ್ಸಿಗೆ ಅಂತ ಹೊರಟ. ಅವನು ಇಟ್ಟ ಗರ್ಭವನ್ನ ತೂರಿದಳು. ಆ ಕೇಸರ ರೂಪದಲ್ಲಿ ಪುಡಿ ಪುಡಿಯಾದ ಆ ಗರ್ಭವನ್ನ ಮರಗಳೆಲ್ಲ ಕೇಸರದ ರೂಪದಲ್ಲಿ ಹಿಡಿದಿಟ್ಟು, ವೃಕ್ಷಾಭಿಮಾನಿ ದೇವತೆಗಳೆಲ್ಲ ಆ ಬಿಡಿಬಿಡಿಯಾದ ರೇತಸ್ಸನ್ನ ಅಥವಾ ಗರ್ಭವನ್ನ, ಗರ್ಭ ಅಂತ ಕೆಲವೊಂದು ಪಾಠ, ರೇತಸ್ಸು ಅಂತ ಕೆಲವೊಂದು ಪಾಠ, ಗರ್ಭ, ಆ ಗರ್ಭವನ್ನ ಒಂದು ಒಟ್ಟಂದ ಮಾಡಿ ಇಟ್ಟು ಅವಳ ಹೆಸರೇ ಮಾರಿಷ ಅಂತ. ಹೀಗೆ ಮರಗಳ ಮಗಳು, ಆ ಮರಗಳ ಮಗಳು ಮಾರಿಷ ಇದ್ದಾಳಲ್ಲ, ಅವಳೊಬ್ಳೆ 10 ಜನ ಪ್ರಚೇತಸರನ್ನ ಮದುವೆ ಆದ್ಲು. ಅದರಿಂದಾಗಿ ದ್ರೌಪದಿಯದ್ದು ಫಸ್ಟ್ ಕೇಸ್ ಅಲ್ಲ ಅದು. 8 ಜನರನ್ನ 5 ಜನರನ್ನ ಮದುವೆ ಆದಳು ಅಂತ. ನಿಯತ ದಾಂಪತ್ಯ ಇರುವಲ್ಲಿ ಸಮಸ್ಯೆ ಇಲ್ಲ. ಆ ನಿಯತ ದಾಂಪತ್ಯ ಅನ್ನುವ ಒಂದು ಕಾನ್ಸೆಪ್ಟು ಮಧ್ವರು ನಿರೂಪಣೆ ಮಾಡಿದ್ದು. ಬೇರೆ ಯಾರಿಗೂ ಆ ನಿಯತ ದಾಂಪತ್ಯ ಅನ್ನುವ ಕಾನ್ಸೆಪ್ಟ್ ಇಲ್ಲ. ಯಾಕೆಂದ್ರೆ ದೇವತಾ ಮೀಮಾಂಸೆಯಲ್ಲಿ ಗಂಭೀರವಾಗಿ ತೊಡಗಿಯೇ ಇಲ್ಲ. ದೇವತಾ ಮೀಮಾಂಸೆ, ದೇವತೆಗಳ ನಡೆ ಇತ್ಯಾದಿಗಳನ್ನ ಸೀರಿಯಸ್ ಆಗಿ ಯಾರು ತಗೊಂಡೇ ಇಲ್ಲ. ಅದೇನೋ ಒಂದು ಕಥೆ ಅಂತ. ಯಾಕೆಂದ್ರೆ ಅವರ ಮತಾಚಾರ್ಯರು ಪುರಾಣವನ್ನು ಸೀರಿಯಸ್ ಆಗಿ ಪರಿಗಣಿಸಲೇ ಇಲ್ಲ. ಅದರಿಂದ ಈ ಸಮಸ್ಯೆಗಳೆಲ್ಲ ಆಗಿತ್ತು. ದೇವತಾ ಮೀಮಾಂಸೆಯನ್ನು ಮಾಡುವ ಪೈಲರು ಮತ್ತೆ ಶೇಷರು ಇಬ್ಬರೂ ರಚನೆ ಮಾಡಿದ ದೈವಿ ಮೀಮಾಂಸಾವೂ ಸಿಗಲ್ಲ. ಜೈಮಿನಿ ಮೀಮಾಂಸಾ ಇದೆ, ಅದಕ್ಕೆ ಸರಿಯಾದ ಅರ್ಥ ಇಲ್ಲ. ದೇವಿ ಮೀಮಾಂಸೆ ಸಿಗೋದೇ ಇಲ್ಲ. ಬ್ರಹ್ಮ ಮೀಮಾಂಸೆ ಸಿಗತ್ತೆ, ಆದರೆ ಅದರ ಹಿಂದಿನ 2 ಭಾಗಗಳು ನಮಗೆ ಸಿಗಲ್ಲ. ಇದು ನಮಗಿರುವಂತಹ ಸಮಸ್ಯೆ. ತಿಳಿದುಕೊಳ್ಳಲಿಕ್ಕೆ ಜ್ಞಾನ ಪೂರ್ಣ ಆಗಿಲ್ಲ. ಯಾಕೆ ಅಂದರೆ ಈ ಕಾರಣದಿಂದ. ಆಚಾರ್ಯರು ದೇವತಾ ಮೀಮಾಂಸೆಯನ್ನು ಕೊಟ್ಟರು, ಅದನ್ನು ಸೀರಿಯಸ್ ಆಗಿ ನಾವು ತಗೊಳ್ಳಿಲ್ಲ. ನಾವು ಇನ್ ದ ಸೆನ್ಸ್ ಸಮಗ್ರ ಸಂಸ್ಕೃತ ವಿದ್ವನ್ ಮಂಡಲಿ, ನಾ ಹೇಳ್ತಾ ಇರೋದು ನಾವು ಅಂತಂದ್ರೆ ಮಾಧ್ವರು ಅಂತಲ್ಲ, ಸಮಗ್ರ ಸಂಸ್ಕೃತ ವಿದ್ವನ್ ಮಂಡಲಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹೀಗಾಗಿ ನಮಗೆ ದೇವತಾ ಮೀಮಾಂಸೆ ಅರ್ಥ ಆಗದೆ ಇರೋದ್ರಿಂದ ಯಾವ ವೇದಗಳು ಅರ್ಥ ಆಗಲಿಲ್ಲ. ಏಕೆಂದರೆ ವೇದಗಳು ದೇವತೆಗಳನ್ನು ತಾನು ಹೇಳೋದು. ತನ್ಮೂಲಕ ವೇದದ ಸಂಗತಿಯನ್ನು ಹೇಳುವ ಜೈಮಿನಿ ಮೀಮಾಂಸೆಯೂ ಅರ್ಥ ಆಗಲಿಲ್ಲ. ಅವರು ಜೈಮಿನಿಗಳ ಮತಾನುಯಾಯಿಗಳು, ಜೈಮಿನಿಗಳು ಒಳ್ಳೆಯವರು. ಜೈಮಿನಿ ಮತಾನುಯಾಯಿಗಳು ದೇವತೆಗಳನ್ನೇ ತಿರಸ್ಕರಿಸಿ ಯಾಗವನ್ನು ಮಾತ್ರ ಪ್ರಿಫರ್ ಮಾಡೋದು. ನಮಗೆ ಹೆಚ್ಚಿನ ಇನ್ಫ್ಲೂಯೆನ್ಸ್ ಅದೇ ಇವತ್ತು. ನಾವು ಹಿಡಿದು ಮುಟ್ಟಿದ್ದಕ್ಕೂ, ವಿಶೇಷತಃ ಮಾಧ್ವರು ಹಿಡಿದು ಮುಟ್ಟಿದ್ದಕ್ಕೂ ಪುಣ್ಯ ಪಾಪಗಳನ್ನು ಹೇಳ್ತಾರೆ. ಯಾಕೆ ಅಂದರೆ ಅದು ಅವ್ರ ಕಲ್ಪನೆ, ಮೀಮಾಂಸಕರದ್ದು. ಸಣ್ಣದು ಯೂಪ ಮಾಡಿ, ಯೂಪ ಅಂದರೆ ಬಲಿಗಂಬ, ಇದರಿಂದ ಪುಣ್ಯ ಉತ್ಪಾದನೆ ಆಗುತ್ತೆ ಅಂತ ಅಂದ್ಕೋಬೇಕು. ಅಲ್ಲಿಲ್ಲ. ಅಲ್ಲಿ ತೀರಾ ಸಣ್ಣದಕ್ಕೂ ಪುಣ್ಯ ಪಾಪ. ಅದರಲ್ಲಿ ನಿಜವಾದ ಪುಣ್ಯಕರವಾದ ದೇವತಾ ಭಕ್ತಿ ನಾಶ ಆಗಿ ಹೋಯಿತು.
ಇದು ಜಡವಾಗಿ ಇರೋದು. ನಮಗೆ ಜಡವಾದ ಪುಣ್ಯ ಪಾಪಗಳ ಮೇಲೆ ಇರುವಷ್ಟು ಭಯ ಚೇತನದ ದೇವತೆಗಳ ಮೇಲಿಲ್ಲ. ಚೇತನವಾದ ದೇವತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋದೇ ಇಲ್ಲ. ಜಡವಾದ ಕರ್ಮಗಳ ಹಿಂದೆ ಬಿದ್ದಿದ್ದೇವೆ. ವಿಶೇಷತಃ ಮಾಧ್ವರು ನಮಗೆ ಇದ್ದಿಲ ಒಲೆ ಮೇಲೆ ತಿಂದೆ ಹೋದ್ರೆ ಪಾಪ ಬರುತ್ತೆ ಅಂತ ಭ್ರಮೆ. ಈ ತರಹ ಏನೇನೋ ಭ್ರಮೆಗಳು ಯಾಕೆ ಆಗಿದ್ದು ಅಂತಂದ್ರೆ, ಈ ದೇವತಾ ಮೀಮಾಂಸೆಯಲ್ಲಿ ನಾವು ಹಿಂದೆ ಬಂದದ್ದರಿಂದ. ಯಾಕೆ ಹೇಳಿದ್ದು ನಾನು ಅಂತ ಹೇಳಿದ್ರೆ, ಈ ದೇವತಾ ಮೀಮಾಂಸೆಯನ್ನು ಮಾಡುವಾಗ ನಿಯತ ದಾಂಪತ್ಯ ಅನ್ನುವ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ದೇವತಾ ಮೀಮಾಂಸೆಯಲ್ಲಿ ಯಾರು ಯಾವ ಕಾರಣದಿಂದ ದೋಷವನ್ನು ಹೊಂದಿದರು ಅಂತನ್ನೋದು ಗೊತ್ತಾಗುತ್ತೆ. ಯಾವ ಕಾರಣದಿಂದ ದೋಷ ಬಂತು ಈ ದೇವತೆಗಳಿಗೆ, ಈ ದೋಷ ಎಲ್ಲಿಯ ತನಕ, ಇದೆಲ್ಲ ನಮಗೆ ಅರಿವು ಬರ್ತಾ ಹೋಗುವುದು. ಅದಕ್ಕಾಗಿ ಪುರಾಣದಲ್ಲಿರುವ ದೇವತಾ ಮೀಮಾಂಸೆಯನ್ನ ಆಚಾರ್ಯರ ಹಿನ್ನೆಲೆಯಲ್ಲಿ ಗಾಢವಾಗಿ ಚಿಂತನೆ ಮಾಡಬೇಕು. ಅದರಂತೆ ಅಶ್ವದೇವತೆಗಳಿದ್ದಾರೆ, ಇಬ್ರು, ಒಬ್ಬಳೇ ಹೆಂಡತಿ. ಆಮೇಲೆ ಬೃಹಸ್ಪತ್ಯಾಚಾರ್ಯರು ತನ್ನ ತಮ್ಮ ಉಚಥ್ಯನ ಹೆಂಡತಿ ಮಮತೆಯಲ್ಲಿ ಹುಟ್ಟಿಸಿದ್ದು ಮಾಡ್ಲಿಕ್ಕೆ ಹೋಗಿದ್ದು ದೀರ್ಘತಮ ಮಾಮತೆಯ. ಈ ಎಲ್ಲ ಅರ್ಥ ಆಗಬೇಕು ಅಂತಂದ್ರೆ ನಿಯತ ದಾಂಪತ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಆ ತರಹದ ನಿಯತ ದಾಂಪತ್ಯ 10 ಜನ ಪ್ರಾಚೇತಸರಿಗೆ ಒಬ್ಬಳೇ ಹೆಂಡತಿ, ಹೆಸರು ಮಾರಿಷಾ. ಅದರಿಂದ ನಿಯತ ದಾಂಪತ್ಯ ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಆಗತ್ತೆ ದೇವತೆಗಳಲ್ಲಿ. ಅವಳು ಯಾರು, ಇಲ್ಲಿ ಏನಾಗಿ ಹುಟ್ಟಿದ್ಲು, ಇದು ಯಾವುದು ಗಮನಕ್ಕೆ ಬರೋಲ್ಲ. ನಾವು ಇದೇ ಹಿನ್ನೆಲೆಯಲ್ಲಿ ಮತ್ಸ್ಯಪುರಾಣದಲ್ಲಿ ಆರಂಭದಲ್ಲಿ ಬಂದ ಬ್ರಹ್ಮದೇವರ ದೇಹದಿಂದ ಹೊರಗಡೆ ಬಂದ ಸರಸ್ವತಿಯನ್ನು ಮದುವೆ ಆಗೋದ್ರಲ್ಲಿಯೂ ಬಂತು. ಇದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಿಯತ ದಾಂಪತ್ಯ ಆದ್ದರಿಂದಾಗಿ ಅವರಿಬ್ಬರ ದಾಂಪತ್ಯದಲ್ಲಿ ದೋಷ ಇಲ್ಲ ಅನ್ನೋದು ಬಂತು. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದಲೇನೆ ಮುದ್ಗಲನಿಗೆ ಶಾಪ ಬಂತು. ಈ ದ್ರೌಪದಿಯ ಪಂಚಪತಿತ್ವವನ್ನ ಕೇಳಿದ ರತಿ ನಕ್ಕಾಗ ಅವಳಿಗೆ ಶಾಪ ಬಂತು. ಮಾಯಾವತಿಯಾಗಿ ಶಂಬರನ ಹತ್ತಿರ ಇರುವ ಕರ್ಮ ಬಂತು. ಅದರಿಂದಾಗಿ ಈ ಪುರಾಣ ಭಾರತಗಳು ಅರ್ಥ ಆಗಬೇಕು ಅಂತಂದ್ರೆ ನಿಯತ ದಾಂಪತ್ಯ ಅಂದ್ರೆ ಈ ಹೆಣ್ಣಿಗೆ ಈ ಗಂಡು ಜೋಡಿ ಸೃಷ್ಟಿಯ ಆರಂಭದಲ್ಲಿಯೇ ಜೊತೆಗಿರ್ತಾರವರು. ಇಲ್ಲ ಅಂದ್ರೆ ಇಂದ್ರನಿಗೆ ಮದುವೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಏನು ಉತ್ತರ ಹೇಳೋದು? ಜೋರಾಗಿ ಹೇಳೋ ಹಾಗಿಲ್ಲ, ಕಲ್ಯಾಣ ಮಾಡ್ಬಿಡ್ತಾರೆ. ಅದನ್ನು ಭಾರಿ ಪ್ರಾಬ್ಲಮ್ ನಮ್ಮ ಜನ. ಹೀಗಾಗಿ ಯಾವಾಗ ಮದುವೆ ಆಗಿದ್ದು, ಯಾವ ಮನ್ವಂತರದಲ್ಲಿ ಮದುವೆ ಆಗಿದ್ದು, ಸ್ವಯಂಭವ ಮನ್ವಂತರದ ಯಾವ ಯುಗದಲ್ಲಿ ಕೇಳ್ಬೇಕು ಅವ್ರಿಗೆ. ಹುಟ್ಟುತ್ತಲೇ ಜೋಡಿಯಾಗಿ ಹುಟ್ಟಿದ ಜೀವಗಳು ಮನುಷ್ಯ ಲೋಕದಲ್ಲಿ ಗಮ್ಮತ್ತಿಗೆ ಮದುವೆ ಆಗ್ತಾರ ಅವರು. ರಾಮ ಸೀತೆಯರಾದ ಹಾಗೆ ಚಿತ್ರಾಂಗದ ಅರ್ಜುನರು, ಸುಭದ್ರಾ ಅರ್ಜುನರು ಹೀಗೆ ಮದುವೆ ಆಗ್ತಾರೆ. ಅದರ ಹಿಂದೆ ಇರುವಂತಹ ನಿಯತ ದಾಂಪತ್ಯ ಅನ್ನುವ ಕಾನ್ಸೆಪ್ಟ್ ಅದು ಗೊತ್ತಾಗಬೇಕು. ಅದರಿಂದಾಗಿ ಪ್ರಾಚೇತಸರು ಮಾರಿಷಾ ಅನ್ನುವ 10 ಜನರನ್ನ ಮದುವೆ ಆದ್ಲು. 10 ಜನರ ಜೊತೆಗಿನ ದಾಂಪತ್ಯದಿಂದ ಒಬ್ಬನೇ ಮಗನನ್ನ ಪಡೆದಳು. ಅವನ ಹೆಸರು ದಕ್ಷ. ದಕ್ಷ ಆದ ಮೇಲೆ ಮತ್ತೆ ಹುಟ್ಟಿಸಿದಳು ವೃಕ್ಷಗಳನ್ನ, ಓಷಧಿಗಳನ್ನ. ಅಜೀಜನತ್ಸೋಮಕನ್ಯಾ ನದೀಂ ಚಂದ್ರವತೀಂ ತಥಾ. ಚಂದ್ರವತಿ ನದಿಯನ್ನು ಹುಟ್ಟಿಸಿದಳು. ಆ ನದಿ ಈಗ ಎಲ್ಲಿದೆ ಗೊತ್ತಿಲ್ಲ.
ಏಕೆಂದರೆ ಈ ನದಿಯ ಆಯುಷ್ಯ ಇಲ್ಲಿ ಸ್ವಲ್ಪ ದಿವಸ ಅಂತ ಇರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಆ ನದಿ ಬರುತ್ತೆ. ಆ ತರಹದ ಎಲ್ಲ ನದಿಗಳಿಗೆ ಅನ್ವಯವಾಗುವ ಮಂತ್ರ. ಆಪೋಹಿಷ್ಠಾಮಯೋ ಭುವಸ್ಥಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೇ ಅಂತ. ವಕ್ಷೇ ತಾಸಾಂ ತು ವಿಸ್ತಾರಂ ಲೋಕೇಯ ಸುಪ್ರತಿಷ್ಠಿತ. ಬೇಕಾಷ್ಟು ಜನ ಮಕ್ಕಳು ಹುಟ್ಟಿದ್ರು ದಕ್ಷನಿಗೆ. ಅದರಲ್ಲಿ 2 ಪಾದದ ಪ್ರಾಣಿಗಳು, ಬಹಳ ಪಾದದ ಪ್ರಾಣಿಗಳು, ಕುದುರೆ, ಆಮೇಲೆ ವೃಕ್ಷ ಅಂದರೆ ಕರಡಿ, ಸಿಂಹ ಮೊದಲಾದ. ಆದರೆ ಅಲ್ಲಿ ಹುಟ್ಟುವಾಗ ಆ ಮೊದಲ ಈ ಯಾವುದೇ ಜನಾಂಗದ ಪ್ರಾಣಿಗಳಾಗಿರಲಿ, ಪಶುಗಳಾಗಿರಲಿ, ಪಕ್ಷಿಗಳಾಗಿರಲಿ, ಅದರ ಮೊದಲ ತಳಿ ಇರುತ್ತಲ್ಲ, ಅದಕ್ಕೆ 2 ರೂಪ ಇರುತ್ತೆ. ಮನುಷ್ಯ ರೂಪವೂ ಇರುತ್ತೆ, ಪಕ್ಷಿ ರೂಪವೂ ಇರುತ್ತೆ. ಉದಾಹರಣೆ ಹೇಳಿದ್ದೆ, ಕುದುರೆ ಕುದುರೆ ಅಲ್ಲಲ್ಲ, ಎಲ್ಲದಕ್ಕೂ ಅನ್ವಯ. ನಾನು ಹೇಳಿದ ಒಂದು ಇದನ್ನು ತಗೊಂಡಿದ್ದು, ಇಲ್ಲಿ ಹೇಳಿದ್ದ ಹೌದು. ಮೊದಲ ಕುದುರೆ ಇರುತ್ತಲ್ಲ, ಅದಕ್ಕೆ 2 ರೂಪ ಇರುತ್ತೆ. ಜಗತ್ತಿನ ಮೊದಲ ಕುದುರೆ 2 ರೂಪವೂ ಇರುತ್ತೆ. ಅದರಿಂದ ವಿಜ್ಞಾನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಫಲಿತಾಂಶ ಬರುತ್ತೆ. ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಅಂತಂದ್ರೆ ಒಂದು ಸೆಕ್ಟ್ ಏನು ಹೇಳುತ್ತೆ, ಮೊದಲು ಕೋಳಿ ಅಂತ ಅಂತಾರೆ. ಯಾಕಂದ್ರೆ ಅವ್ರಿಗೆ ಹಾಗೆ ಅನ್ಸುತ್ತೆ. ಅದಕ್ಕೆ ಹಲವಾರು ಥಿಯರಿಗಳನ್ನು ಅವರು ಕೊಡ್ತಾರೆ. ಇನ್ನು ಕೆಲವರು ಇಲ್ಲ ಇಲ್ಲ ಮೊಟ್ಟೆ ಬಂತು. ಮೊಟ್ಟೆ ಹೇಗೆ ಬಂತು ಗೊತ್ತಾಗೋದಿಲ್ಲ. ವೇದದಲ್ಲಿ ಪ್ರಥಮಚ್ಛದವರಾಂಗ್ ಆವಿವೇಚ, ಮೊದಲನ್ನು ಮುಚ್ಚಿದವ ಪ್ರಥಮಚ್ಛತ್, ಪ್ರಥಮಂ ಛಾದಯತಿ, ಮೊದಲನ್ನು ಮುಚ್ಚಿದವನು. ಅವರಾಂಗ್ ಆವಿವೇಶ, ಕೆಳಗಿನವರನ್ನು ಹೊಕ್ಕ. ಇಲ್ಲ ಅದೇ ದಕ್ಷ, ಅದೇ ದಕ್ಷ, ಹೌದು ಅದೇ ದಕ್ಷ. ಮತ್ತೆ ಅದನ್ನೇ ಪ್ರಶ್ನೆ ಮಾಡ್ತಾರೆ, ಅದು ಹೇಗೆ ಅಂತ. ಅದನ್ನ ಮುಂದೆ ಹೇಳ್ತಾರೆ. ಹೀಗೆ ಮೊದಲ ಇವರೆಲ್ಲ ಹುಟ್ಟಿದ್ರು. ಆಮೇಲೆ ಎಲ್ಲ ಥರದ ಸೃಷ್ಟಿಯೂ ಆಯಿತು. ಗಂಡು ಮಕ್ಕಳಿಂದ ಆ ಸಂದರ್ಭದಲ್ಲೇ ಸೃಷ್ಟಿ ಆಗಲಿಲ್ಲ. ಗಂಡು ಮಕ್ಕಳು ಪ್ರಯೋಜನ ಇಲ್ಲ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸೃಷ್ಟಿ. ಅದರಲ್ಲಿ 10 ಜನ ಹೆಣ್ಣು ಮಕ್ಕಳನ್ನು ಧರ್ಮನಿಗೆ ದದೌ ದಶಸ ಧರ್ಮಾಯ ಕಶ್ಯಪಾಯ 13 ಸಪ್ತವಿಂಶತಿ ಸೋಮಾಯ ದದೌ ನಕ್ಷತ್ರ ಸಂಹಿತಾ ಅಂತ. 10 ಜನ ಮಕ್ಕಳನ್ನು ಯಮಧರ್ಮನಿಗೆ, 13 ಜನರನ್ನ ಕಾಶ್ಯಪರಿಗೆ, 27 ಜನರನ್ನ ಸೋಮನಿಗೆ. ಅವರೆಲ್ಲರಿಗೂ ನಕ್ಷತ್ರದ ಹೆಸರು, ರೋಹಿಣಿ ಮೊದಲಾದವರು. ಈ ರೀತಿ ಎಲ್ಲಿಂದ ಜಗತ್ತು ಹುಟ್ಟಿತು ಅನ್ನುವಲ್ಲಿಗೆ ಆದಿಸರ್ಗೆ ಚತುರ್ಥೋಧ್ಯಾಯ. ಆಮೇಲೆ ಋಷಿಗಳು ಕೇಳಿದ್ರು, ದೇವಾನಾಂ ದಾನವಾನಾಂ ಚ ಗಂಧರ್ವೋರಗರಕ್ಷಸಾಂ ಉತ್ಪತ್ತಿಂ ವಿಸ್ತರೇಣೈವ ಸೂತಬ್ರೂಹಿ ಯಥಾ ತಥಂ. ದೇವತೆಗಳು, ದಾನವರು, ಗಂಧರ್ವರು, ನಾಗರು, ರಾಕ್ಷಸರು ಇವರೆಲ್ಲರ ಉತ್ಪತ್ತಿಯನ್ನು ವಿಸ್ತಾರವಾಗಿ ಹೇಳು ಅಂತ. ಆಗ ಸೂತರು ಮತ್ತೆ ಶುರು ಮಾಡಿದ್ರು, ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಸೃಷ್ಟಿರುಚ್ಯತೆ ದಕ್ಷಾತ್ ಪ್ರಾಚೇತಸಾದೂರ್ಧ್ವಂ ಸೃಷ್ಟಿರ್ಮೈಥುನ ಸಂಭವ. ಮೊದಲೆಲ್ಲ ಹೇಗೆ ಸೃಷ್ಟಿ ಆಗ್ತಾ ಇತ್ತು ಅಂದರೆ ಸಂಕಲ್ಪ ಮಾಡಿದರೆ, ನೋಡಿದರೆ, ಮುಟ್ಟಿದರೆ ಸೃಷ್ಟಿ ಆಗ್ತಾ ಇತ್ತು. ಆಮೇಲೆ ಅದು ಡೇಂಜರಸ್ಸು. ಅದರಿಂದಾಗಿ ದಕ್ಷ ಪ್ರಜಾಪತಿ ಬಂದ ಮೇಲೆ ಒಂದು ತಿದ್ದುಪಡಿ ಆಯಿತು ಈ ಒಂದು ನಿಯಮಕ್ಕೆ. ಏನು, ಮೈಥುನ ಮಾಡಿದರೆ ಮಾತ್ರ ಸೃಷ್ಟಿ ಆಗತ್ತೆ ಅಂತ. ದಕ್ಷಾತ್ ಪ್ರಾಚೇತಸಾತ್ ಊರ್ಧ್ವಂ ಸೃಷ್ಟಿ ಮೈಥುನ ಸಂಭವ. ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅಂತ ಹೇಳಿದಾಗ ಬೇಕಷ್ಟು ಜನ ಸೃಷ್ಟಿ ಮಾಡಿದ. ನವೃದ್ಧಿ ಮಗಮಲ್ಲೋಕಃ ತದಾ ಮೈಥುನ ಯೋಗತಃ. ಸೃಷ್ಟಿ ಮಾಡಿದ್ರು ಮತ್ತೆ ಸೃಷ್ಟಿ ಮುಂದುವರಿಲಿಲ್ಲ. ಆಗ ಏನಾಯಿತು, ದಕ್ಷ ಪಾಂಚಜನ್ಯ ಅನ್ನುವವಳಲ್ಲಿ
ಸಾವಿರಾರು ಮಕ್ಕಳನ್ನು ಸೃಷ್ಟಿ ಮಾಡಿದ. ಅವರನ್ನ ನಾರದರು ದಿಕ್ಕುಗೆಡಿಸಿದರು. ಪ್ರಜ್ಞೆ ಇಲ್ಲದೆ ಸೃಷ್ಟಿ ಯಾಕೆ ಮಾಡಬೇಕು? ಅದೃಷ್ಟಾಂತಂ ಭುವೋ ಯೂಯಂ, ಪ್ರಜಾ ಸೃಷ್ಟುಂ ಹಿ ನಾರ್ಹತ. ಅಲ್ಲಪ್ಪ, ಸರಿಯಾಗಿ ತಿಳ್ಕೊಂಡ್ರೆ ಸೃಷ್ಟಿ ಮಾಡಬೇಕು, ತಿಳುವಳಿಕೆ ಇದ್ದು ಸೃಷ್ಟಿ ಮಾಡಬೇಕು ಅಂತ ಆಗಿದ್ದಿದ್ರೆ ಎಷ್ಟೋ ಈ ಆರಬ್ ನಗರ, ಶಿವಾಜಿನಗರ ಬೆಳಿತಾನೆ ಇರಲಿಲ್ಲ. ಇರಲಿ, ತಿಳುವಳಿಕೆ ಇದ್ದು ಸೃಷ್ಟಿ ಮಾಡಬೇಕು ಅಂತ ನಾರದರು ಹೇಳಿದ್ರು. ಭುವ ಪ್ರಮಾಣಂ ತರವತ್ರ ಜ್ಞಾತ್ವರ್ಧಮದ ಏವಚ. ಭೂಮಿಯ ಪ್ರಮಾಣ ಏನು, ಎರಡೂ ಕಡೆ ಹರಿಯುವ ನದಿ ಏನು, ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ಡಿಸ್ಪರ್ಸ್ ಆದರು. ಅದ್ಯಾಪಿ ನನಿವರ್ತಂತೆ ಸಮುದ್ರಾದಿವ ಸಿಂಧವ. ಇವತ್ತಿಗೂ ಅವರು ವಾಪಸ್ ಬಂದಿಲ್ಲ. ಅವತ್ತು ಹುಡುಕ್ಲಿಕ್ಕೆ ಹೋದವರು ಸಮುದ್ರಕ್ಕೆ ಹೋದ ನದಿ ಹೇಗೆ ವಾಪಸ್ ಬರೋದಿಲ್ವೋ ಹಾಗೆ ಅಂತಾರೆ. ಆಮೇಲೆ ಹರಿಯೇಶ್ವರ ನಷ್ಟ ಆದ್ರು, ಮತ್ತೆ ಶಬಲಾಶ್ವರನ್ನ ಸೃಷ್ಟಿ ಮಾಡಿದ. ಸೇಮ್, ಅವರು ಕೂಡ ಅಣ್ಣಂದ್ರನ್ನ ಹುಡುಕಿಕೊಂಡು ಹೊರಟೋದ್ರು. ತತ ಪ್ರಭೃತಿ ನಭ್ರಾತು ಕನೀಯಾನ್ ಮಾರ್ಗಮಿಚ್ಛತಿ ಅನ್ವಿಷ್ಯನ್ ದುಃಖಮಾಪ್ನೋತಿ ತೇನ ತತ್ಪರಿವರ್ಜಯೇತ್. ಅವತ್ತಿನಿಂದ ಒಂದು ರೂಲು ಏನು, ಚಿಕ್ಕಂದಿನಲ್ಲಿ ಕಳೆದು ಹೋದ ಅಣ್ಣನನ್ನೋ ತಮ್ಮನನ್ನೋ ಹುಡುಕಬಾರದು. ಹುಡುಕಿದ್ರೆ ದುಃಖವೇ ಉಂಟಾಗುತ್ತೆ. ಯಾಕೆಂದ್ರೆ ಅಣ್ಣನೋ ತಮ್ಮನೋ ಸಿಕ್ಕಿದ ಕೂಡಲೇ ಮುಗಿಲಿಕ್ಕೆ ಅದೇನು ಅಮರ್ ಅಕ್ಬರ್ ಅಂಟೋನಿ ಪಿಕ್ಚರ್. ಅಲ್ಲಿಂದ ಮುಂದೆ ಸವಾಲು ಶುರು ಆಗೋದು. ಯಾಕೆ ಅಂತ ಹೇಳಿದ್ರೆ, ಅವನು ಬೇರೆ ಪರಿಸರದಲ್ಲಿ ಬೆಳೆದಿರ್ತಾನೆ, ಇವನು ಬೇರೆ ಪರಿಸರದಲ್ಲಿ ಬೆಳೆದಿರ್ತಾನೆ. ಅವನಿಗೆ ಸರಿಯಾಗಿದ್ದು ಇವನಿಗೆ ಸರಿಯಾಗಲ್ಲ, ಇವನಿಗೆ ಸರಿಯಾಗಿದ್ದು ಅವನಿಗೆ ಸರಿಯಾಗಲ್ಲ. ಜಾತಿ ಮತ ಧರ್ಮ ಬಿಟ್ಟುಬಿಡಿ, ಫುಡ್ ಹ್ಯಾಬಿಟ್ ಮೊದಲಾದವುಗಳೆಲ್ಲ, ಅಲ್ಲಿಂದ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಅದರಿಂದ ದುಃಖ ಹೊಂದುತ್ತಾನೆ, ಹುಡುಕಬಾರದು. ತೀರ ಚಿಕ್ಕಂದಿನಲ್ಲಿ ಕಳೆದು ಹೋದವರನ್ನ ಹುಡುಕಲಿಕ್ಕೆ ಹೋಗಬಾರದು ಅಂತ. ಅದಕ್ಕೆ ಏನು ಮಾಡಿದ, ಸರಿ ಕನ್ಯೆಯರನ್ನ 60 ಜನ ಕನ್ಯೆಯರನ್ನ ಸೃಷ್ಟಿ ಮಾಡಿದ. 60 ಜನ ಕನ್ಯೆಯರಲ್ಲಿ ಅದನ್ನ ಹಿಂದೆ ಹೇಳಿದ್ದನ್ನೇ ಮತ್ತೆ ವಿಸ್ತಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ದಕ್ಕೆ ವಿಸ್ತಾರವಾಗಿ ಹೇಳುವಂತ ಋಷಿಗಳೆಲ್ಲ ಮತ್ಸ್ಯನಿಗೆ ಹೇಳಿದ್ದು. ಅದಕ್ಕೆ ಮತ್ಸ್ಯ ವಿಸ್ತಾರ ಮಾಡ್ತಾ ಇದ್ದಾನೆ. ದದೌ ದಶ ಸಧರ್ಮಾಯ, 10 ಜನರನ್ನ ಧರ್ಮನಿಗೆ. ಕಾಶ್ಯಪಾಯ ತ್ರಯೋದಶ, ಕಶ್ಯಪ ಋಷಿಗಳಿಗೆ 13, 27 ಜನರನ್ನ ಸೋಮನಿಗೆ. ಅರಿಷ್ಟನೇಮಿಗೆ 4, 2 ಭೃಗುವಿನ ಮಗನಿಗೆ, 2 ಕೃಶಾಶ್ವನಿಗೆ, 2 ಅಂಗಿರಸ್ಗೆ. ಅವ್ರದ್ದು ಹೆಸರಿಗೆ ಹೇಳ್ತೇನೆ ಕೇಳು. ಮರುತ್ವತಿ ವಸುರಿಯಾಮಿ ಲಂಬಾ ಭಾನುರರುಂಧತಿ ಸಂಕಲ್ಪಾಚ ಮುಹೂರ್ತಾಚ ಸಾಧ್ಯ ವಿಶ್ವಾಚ ಭಾಮಿನಿ ಧರ್ಮಪತ್ನ ಸಮಾಖ್ಯಾತಾ ತಾಸಾಂ ಪುತ್ರಾನ್ ನಿಬೋಧತಾ. 10 ಜನ ಯಮಧರ್ಮನಿಗೆ ಅಂದ್ರಲ್ಲ. ಯಾರು 10 ಜನ? ಮರುತ್ವತಿ, ವಸು, ಯಾಮಿ, ಲಂಬಾ, ಭಾನು, ಅರುಂಧತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ, ವಿಶ್ವ ಅಂತ ಹೇಳಿ ಇಷ್ಟು ಜನ. ಅದರಲ್ಲಿ ವಿಶ್ವ ಅನ್ನುವವಳಿಂದ ವಿಶ್ವೇ ದೇವತೆಗಳು, ಸಾಧ್ಯ ಅನ್ನುವವಳಿಂದ ಸಾಧ್ಯ ದೇವತೆಗಳು, ಮರುತ್ವತಿಯಲ್ಲಿ ಮರುತ್ವಂತರು, ಮರುದೇವತೆಗಳೇ. ಅವರೇ ಮತ್ತೆ ದ್ವಿತೀಯಲ್ಲಿಯೂ ಹುಟ್ಟುತ್ತಾರೆ. ಯಾಕಂದ್ರೆ ದೇವಾನಾಂ ಬಹುಧಾ ಜನಿಹಿ ಅಲ್ವೇ. ವಸುವಿನ ಮಕ್ಕಳು ವಸುಗಳು, ಭಾನುವಿನ ಮಕ್ಕಳು ಭಾನುಗಳು. ಮುಹೂರ್ತ ಅಂತನ್ನುವ ಹುಡುಗಿಯಲ್ಲಿ ಹುಟ್ಟಿದವರೆಲ್ಲ ಮುಹೂರ್ತಕರು, ಮುಹೂರ್ತಾಭಿಮಾನಿ ದೇವತೆಗಳು. ಲಂಬಾ ಅಂತನ್ನುವವರಲ್ಲಿ ಘೋಷನಾಮಾನಃ, ಯಾಮಿ ಅನ್ನುವವಳಲ್ಲಿ ನಾಗವೀಥಿ ಅಂತ ಒಬ್ಳು ಹುಟ್ಟಿದ್ಲಂತೆ. ಇನ್ನು ಅರುಂಧತಿಯಲ್ಲಿ ಬೇಕಾಷ್ಟು ಜನ ಮಕ್ಕಳು. ಸಂಕಲ್ಪೆಯಲ್ಲಿ ಸಂಕಲ್ಪ. ಈ ವಸುಗಳು ಅಂತ ಹೇಳಿದ್ವಲ್ಲ, ವಸುಗಳಲ್ಲಿ ಇದ್ದಾರೆ ಅಂತ. ವಸು ಸೃಷ್ಟಿಂ ನಿಬೋಧತ. ವಸುಗಳು 8 ಜನ. ಆಪೋ ಧ್ರುವಶ್ಚ ಸೋಮಶ್ಚ ಧರಶ್ಚೈವಾನಿಲೋ ನಲಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸೌ ಅಷ್ಟೌ ಪ್ರಕೀರ್ತಿತಾಃ
ಆಪ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ. ಈ ಪ್ರಭಾಸ ಇದ್ದಾನಲ್ಲ ಅವನನ್ನೇ ದಿವಸು ಅಂತ ಕರೀತಾರೆ. ಆ ದಿವಸವೇ ಭೀಷ್ಮಾಚಾರ್ಯರಾಗಿತ್ತು. ಆಮೇಲೆ ಆಪನಿಗೆ ಇದರಲ್ಲಿ ಆಪೋ ಧ್ರುವಶ್ಚ ಸೋಮಶ್ಚ ಧರಶ್ಚೈವ ಅಂತಂದ್ರಲ್ಲ, ಆಪನಿಗೆ 4 ಜನ ಮಕ್ಕಳು, ಶಾಂತ, ದಂಡ, ಶಾಂಬ, ಮಣಿವಕ್ತ್ರ ಅಂತ. ಇವರೆಲ್ಲ ಯಜ್ಞವನ್ನು ರಕ್ಷಣೆ ಮಾಡುವ ದೇವತೆಗಳು, ಅನಾಖ್ಯಾತ ದೇವತೆಗಳು ಅಂತ ಎಷ್ಟೋ ಜನ ಇದ್ದಾರೆ. ಹೆಸರು ಹೇಳಲೇ ಇಲ್ಲ ಅವ್ರದ್ದು ಅಂತ, ಹೇಳಿದ್ರು ಗೊತ್ತಾಗಲ್ಲ. ಆ ತರಹ ಅನಾಖ್ಯಾತ ದೇವತೆಗಳ ಹೆಸರನ್ನ ಆಚಾರ್ಯರು ಚಕ್ರ ಅಂತ ಒಬ್ಬ ಮರುದೇವತೆಯನ್ನು ಹೇಳ್ತಾರೆ, ಅಂತರಿಕ್ಷ ಅಂತ ಗಣಪತಿಯ ಮಗನನ್ನ ಹೇಳ್ತಾರೆ. ಹೀಗಾಗಿ ದೇವತಾ ಮೀಮಾಂಸೆ ನಮಗೆ ಪುರಾಣಗಳಿಂದ ಮತ್ತು ಆಚಾರ್ಯರ ಮಾರ್ಗದರ್ಶನದಲ್ಲಿ ಆಗಬೇಕು. ಆ ಪುರಾಣಗಳನ್ನ ವಿಕಿಪೀಡಿಯಾ ತರಹ ಅಂತಾರೆ. ಗಣೇಶ್ ಏನು ಹೇಳೋದು ಅವ್ರಿಗೆ? ನಮ್ಮಲ್ಲಿ ಈ ಸಂಸ್ಕೃತ ಬಂದ ಕೂಡಲೇ ಅವರು ಅಧಿಕೃತ ವಕ್ತಾರರು ಪರಂಪರೆಗೆ, ಅವರು ಅಲಂಕಾರಿಕರು ಅಥವಾ ಕವಿಗಳು ಅಷ್ಟೇ. ಏನು ವೇದಾಂತ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ. ಅವರೇ ಹೇಳ್ತಾರೆ ನನಗೆ ಪುನರ್ಜನ್ಮದಲ್ಲೇ ನಂಬಿಕೆ ಇಲ್ಲ ಅಂತ. ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಗಳು ಹೆಂಗಾಗ್ತಾರೆ? ಹೀಗಿರ್ತಾರೆ. ಬಹಳ ಜನ ಹಂಗಿರ್ತಾರೆ. ವೇದಾಂತಿಗಳು ಅಂತ ಹೆಸರು ಬಂದ್ಬಿಟ್ಟಿರುತ್ತೆ, ಆದರೆ ಅವರು ತಾರ್ಕಿಕರೋ ಮೀಮಾಂಸಕರೋ ಆಗಿರ್ತಾರೆ. ಆದರೆ ಅವರು ಸಂಸ್ಕೃತ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಅಲ್ಲಿ ಕೂಡಿಸ್ತಾರೆ ವ್ಯಾಸಪೀಠದಲ್ಲಿ. ಅವರು ಇದ್ರ ಬಗ್ಗೆ ಎಲ್ಲ ಒಂದು ಉಪೇಕ್ಷೆಯೇ ಇರುತ್ತೆ. ಏನು ಮಾಡೋದು? ಅಲ್ಲಿ ಸಂತೆಯ ಹೊತ್ತಿಗೆ 3 ಮೊಳ ನೈತಾರೆ. ಅದು ಹಾಗಲ್ಲಪ್ಪ, ನೀವು ನೋಡ್ಬೇಕಾಗತ್ತೆ. ಲಂಬಾಯಾಮ್ ಘೋಷಣಾಮಾನ. ಆಮೇಲೆ ಆ ಆಪನಿಗೆ 4 ಜನ, ಇವರೆಲ್ಲ ಯಜ್ಞರಕ್ಷಾಧಿಕಾರಿಣ, ಯಜ್ಞವನ್ನು ರಕ್ಷಣೆ ಮಾಡುವವರು. ಆಪಹ ಆಯ್ತು. ಧ್ರುವಶ್ಚ, ಧ್ರುವನಿಗೆ ಕಾಲ ಅಂತ ಮಗ. ಸೋಮ ಅಂತ ಒಬ್ಬ ಇದ್ನಲ್ಲ, ಅವನಿಗೆ ವರ್ಚಾಹ ಅಂತ. ಆ ವರ್ಚ ಯಾರೂ ಅಲ್ಲ, ಬುಧನಿಗೆ ವರ್ಚಾಹ ಅಂತ ಕರೆಯೋದು. ಇನ್ನು ದ್ರವಿಣ ಧರ ಅಂತ ಒಬ್ಬ ಇದ್ನಲ್ಲ, ಆಪೋ ಧ್ರುವಶ್ಚ ಸೋಮಶ್ಚ ಆಮೇಲೆ ಧರಶ್ಚ. ಆ ಧರ ಇದ್ದಾನಲ್ಲ ಅವನಿಗೆ 2 ಮಕ್ಕಳು, ದ್ರವಿಣ ಹವ್ಯವಾಹ ಅಂತ. ಆಮೇಲೆ ಪ್ರಾಣ, ರಮಣ, ಶಿಶಿರ, ಮನೋಹರ ಅಂತ ಹೇಳಿ ಅವ್ರ ಮಕ್ಕಳು ಸ್ವಲ್ಪ ಅವಿಜ್ಞಾತ ಗತಿ, ಮನೋಜವ, ಶಿವ ಅಂತ ಆದ್ರು. ಅವಿಜ್ಞಾತ ಗತಿ ಅಂದ್ರೆ ಅವನ ಗತಿ ಹೇಗೆ ಅಂತಾನೆ ಗೊತ್ತಾಗೋದಿಲ್ಲ ಅಂತ, ಆ ಥರದೊಬ್ಬ ದೇವತೆ ಇದ್ದಾನೆ. ಇನ್ನು ಅನಲನಿಂದ 2 ಮಕ್ಕಳು, ಅಗ್ನಿ, ಪ್ರಾಯ ಅಂತ 2. ಇಷ್ಟು ಹೊತ್ತಿಗೆ ಅಗ್ನಿ ಅಂತ ಒಬ್ಬ ಇದ್ದಾನಲ್ಲ, ಅಷ್ಟವಸುಗಳಲ್ಲಿ ಪ್ರಧಾನನಾದವನು. ಆ ಅಗ್ನಿಯ ಮಗ ಕುಮಾರ. ಕುಮಾರ ಅಂತ ಹೇಳಿದ್ರೆ ಸ್ಕಂದ. ಅವನನ್ನು ಯಾಕೆ ಕುಮಾರ ಅಂತ ಕರೀತಾರೆ ಅಂದ್ರೆ, ಬ್ರಹ್ಮಚಾರಿ ಯಸ್ಯ ಕೃತೆ ಮಾರಹ ಕುತ್ಸಿತಃ ಸಹ ಕುಮಾರಃ ಅಂತ. ಕುಮಾರ ಅಂತಂದ್ರೆ ಯಾರ ಪಾಲಿಗೆ ಮಾರ ಮನ್ಮಥ ಕುತ್ಸಿತಃ ಬೇಕಾಗಿಲ್ವೋ, ಯಾರಿಗೆ ಮಾರ ಬೇಡವೋ ಅವನು ಕುಮಾರ ಅಂತ. ಹಾಗಾದ್ರೆ ಸನ್ಯಾಸಿಗಳಿಗೆ ಕುಮಾರ ತೀರ್ಥರು ಅಂತ ಯಾಕೆ ಕರೆಯಲ್ಲ? ಅಲ್ಲ, ಅವರು ಬಂದೇ ಇರಲ್ಲ ಅಂತಲ್ಲ. ಇಲ್ಲಿ ಕುತ್ಸಿತ ಅಂತಂದ್ರೆ ಅಲ್ಪ ಅಥವಾ ಇಲ್ಲ ಅಂತ ಅರ್ಥ. ಅವರು ಅದನ್ನು ಬೇಡ ಅಂತ ತೀರ್ಮಾನ ತಗೊಂಡಿರ್ತಾರೆ. ಶಕ್ತಿ ಇಲ್ಲದೆ ಇರೋದಲ್ಲ, ಇಲ್ಲಿ ಶಕ್ತಿ ಇರೋದಿಲ್ಲ. ಈ ಸ್ಕಂದನಿಗಾಗಬೇಕಾದ್ರೆ ಮಾರ ಇವನ ಪಾಲಿಗಲ್ಲ ಅಂತ. ಹಾಗ ಅವನು ಕುಮಾರ. ಸ್ಕಂದನ ಹೆಂಡತಿ ಒಲ್ಲಿ ಅಂತ ಹೇಳ್ತಾರಲ್ಲ, ಅಲ್ಲ ದೇವಸೇನ ಅಂತಾನೂ ಹೇಳ್ತಾರೆ.
ದೇವಸೇನ ಅಂದ್ರೇನು? ದೇವತೆಗಳ ಸೇನೆ ಅಂತ. ದೇವಸೇನ ಹೌದೌದೌದೌದು, ಅವನೇ ಕುಮಾರ ಅಂತ ಆಗ್ತಾನೆ. ಯಾಕಂದ್ರೆ ಅವನೇ ಅವನ ಕಾಮವನ್ನು ನಿಗ್ರಹಿಸಿಕೊಂಡ್ರೆ ಅವನು ಕುಮಾರ ಆಗ್ತಾನೆ. ದೇವತೆಗಳ ಒಂದು ಶೈಲಿ, ರೀತಿ, ಬಗೆ ಎಲ್ಲ ವಿಚಿತ್ರ. ಕುಮಾರ ನಿಷ್ಪತ್ತಿ ಅದೇ ಹೇಳ್ತಲ್ಲ, ಯಸ್ಯ ಕೃತೆ ಮಾರಹ ಕುತ್ಸಿತಃ ಸಹ ಕುಮಾರ ಅಂತ. ಇನ್ನು ಕೆಲವು ಅಲ್ಲ, ಅದೇ ಸ್ತ್ರೀಲಿಂಗ ಆದಾಗ ಅಂಗಿ ಪ್ರತ್ಯಯ ಬಂದ್ರೆ ಕುಮಾರಿ ಅಂತ ಆಗತ್ತೆ. ಅದರಲ್ಲೇನಿದೆ? ಕುಮಾರನ ಮಗ ಅನ್ನೋ ಅರ್ಥದಲ್ಲಿ ಎಲ್ರಿ ಇದೆ. ಆ ಥರ ಇಲ್ಲಪ್ಪ. ಅವನು ಚಿಕ್ಕವನಾಗಿದ್ರೆ ಮಾತ್ರ ಕುಮಾರ ಕುಮಾರಿ, ನನ್ನ ಕುಮಾರ ಅಂತಾರೆ. ಅದು ಹಂಗೆ ಎಲ್ಲಿ ಪ್ರಯೋಗ ಇದೆ? ನೀವು ತೋರಿಸ್ಬಿಡಿ ಸಂಸ್ಕೃತದಲ್ಲಿ. ಅಭಿಜಾತ ಸಂಸ್ಕೃತದಲ್ಲಿ ಹಂಗೆ ಪ್ರಯೋಗ ಇಲ್ಲ, ನನ್ನ ಕುಮಾರ ನನ್ನ ಕುಮಾರಿ ಅಂತ. ಮಾಡ್ತಾರೆ, ಎಷ್ಟೋ ಜನ ಹೇಳ್ತಾರೆ ಹಾಗೆ. ಏನು ಇದು ಒಂದು. ಇನ್ನೊಂದು ಅರ್ಥ ಇದೆ. ಕುಮ ಅಂದ್ರೆ ಅಲ್ಪ ಬುದ್ಧಿ, ಅಲ್ಪ ಬುದ್ಧಿಯಿಂದಲೇ ಸಂತೋಷ ಪಡುವವ ಕುಮಾರ, ಕುಮಾರ ಹೀಗೆ. ಅದರಿಂದ ಎರಡು ನಿರ್ವಚನ ಇದೆ. ಕುಮಾರ ಅಂದ್ರೆ ಮಗ ಅನ್ನುವ ಅರ್ಥ ಇಲ್ಲ, ಇನ್ನು ಒಟು ಅನ್ನುವ ಅರ್ಥ ಇದೆ. ಯಾಕೆಂದ್ರೆ ಈ ಕಾರಣದಿಂದ, ಚಿಕ್ಕ ಹುಡುಗ ಅನ್ನುವ ಕಾರಣದಿಂದ. ಆಯ್ತಾ? ಆಮೇಲೆ ಅನಲನಿಗೆ ಆಯ್ತಲ್ಲ, ಅವನ ಜೊತೆಗೇನೆ ಅಗ್ನಿಗೆ ವಿಶಾಖ ನೈಗಮ ಅಂತ ಹೇಳಿ, ಶಾಖ ವಿಶಾಖ ನೈಗಮ ಅಂತ 3 ಜನ ಮಕ್ಕಳು ಅಗ್ನಿಗೆ ಮುಂದೆ. ಅದರಿಂದಾಗಿ ಮೊದಲನೇವನು ಸ್ಕಂದ ಅಂತ. ತಾಯಿಯ ಗರ್ಭಕ್ಕೆ ಹೋಗುವ ಮುನ್ನವೇ ಜಾರಿದವ ಸ್ಕಂದ, ಅವನೇ ಕುಮಾರ. ಅವನು ಎಲ್ಲ ಕೃತಿಕೆಯರ ಸಾಕು ಮಗ, ಹೀಗಾಗಿ ಕಾರ್ತಿಕೇಯ ಅಂತ. ಕೃತಿಕೆಯರಿಂದ ಸಾಕಲ್ಪಟ್ಟವ. ಆ ಪ್ರತ್ಯೂಷನಿಗೆ ವಿಭು ಅಂತ. ಆಮೇಲೆ ಪ್ರಭಾತನ ಮಗ ದೇವಲ ಮತ್ತೆ ವಿಶ್ವಕರ್ಮ, ಅವನೇ ಶಿಲ್ಪಿ ಪ್ರಜಾಪತಿ. ಶಿಲ್ಪಿ, ಶಿಲ್ಪ ಅಂತಂದ್ರೆ ಇಂಜಿನಿಯರಿಂಗ್ ಅಂತ ವಿಶಾಲವಾದ ಅರ್ಥದಲ್ಲಿ. ಕೆತ್ತುವವನು ಮಾತ್ರ ಶಿಲ್ಪ ಅಂತ ಹೇಳಿ ನಮ್ಮಲ್ಲಿ ಕರೆಯೋಲ್ಲ. ಆದರೆ ಈ ಅರ್ಥಕ್ಕೆ ಆ ತರಹ ಕೆತ್ತುವವನು ಅನ್ನೋದು ಅರ್ಥ ಬಂದ್ಬಿಟ್ಟಿದೆ. ಇನ್ನು ತಡಾಗ ರಾಮ ಕೂಪೇಶು ಸ್ಮೃತ ಸೋಮರ ವಾರ್ಧಕಿಹಿ, ಅವನು ಪ್ರಾಸಾದ, ಭವನ, ಉದ್ಯಾನ, ಪ್ರತಿಮೆ, ಭೂಷಣ, ತಟಾಕ, ಕೂಪ ಇವುಗಳಲ್ಲೆಲ್ಲ ಅವನಿದ್ದಾನೆ. ಇದು ಚೆನ್ನಾಗಿ ಮಾಡಬೇಕು ಅಂದ್ರೆ ಅವನ ಅನುಗ್ರಹ ಬೇಕು. ಆಮೇಲೆ 11 ಜನ ರುದ್ರರಿದ್ದಾರೆ. ಅಜಯ್ ಕಪಾದಹಿರ್ಬುಜ್ಞ ವಿರೂಪಾಕ್ಷೋಥರೈವತಃ ಹರಶ್ಚ ಬಹುರೂಪಶ್ಚ ತ್ರ್ಯಂಬಕಶ್ಚ ಸುರೇಶ್ವರ ಸಾವಿತ್ರಶ್ಚ ಜಯಂತಶ್ಚ ಪಿನಾಕಿ ಚಾಪರಾಜಿತಃ ಅಂತ. ರೈವತೋಜೋ ಭವೋ ಭೀಮೋ ಅಂತ ಹೇಳಿ ಭಾಗವತದಲ್ಲಿ ಸ್ವಲ್ಪ ನಾಮಗಳ ವ್ಯತ್ಯಾಸ ಇರುತ್ತೆ. 11 ಜನ ರುದ್ರರು. ಇವರಿಗೆ ಸುಮಾರು 84 ಕೋಟಿ ಮಕ್ಕಳಿದ್ದಾರೆ. 84 ಕೋಟಿ ಮಕ್ಕಳು ಅಂದರೆ ಯಾರು ದೇವತೆಗಳಲ್ಲ, ಎಲ್ಲರೂ ಇದ್ದಾರೆ. ತಾಮಸರು, ರಾಜಸರು, ಸಾತ್ವಿಕರು ಎಲ್ಲರೂ ರುದ್ರನ ಮಕ್ಕಳೇ. ರುದ್ರ ಎಲ್ಲರನ್ನೂ ಮೈಂಟೈನ್ ಮಾಡ್ತಾನೆ. ಅದಕ್ಕೆ ಒಂದು ಅಚಿಂತ್ಯ ಅದ್ಭುತ ಅಂತ ಹೇಳೋದು. ಇವರೆಲ್ಲ ಗಣೇಶ್ವರರು, ಗಣೇಶರು. ನಮಗೆ ಪ್ರಧಾನವಾದ ಗಣೇಶ 18ನೇ ಕಕ್ಷೆಯಲ್ಲಿ ಬರುವ, ನಾವಿವತ್ತು ಗಣಪ ಅಂತ ಯಾರನ್ನು ಕರೀತೇವೆ ಅವನು. ಎಲ್ಲರೂ ಗಣಪ, ಆಯಾ ಗಣಕ್ಕೆ ಒಡೆಯರಾದವರು ಗಣೇಶರು. ಈ ರೀತಿ ಪುತ್ರ ಪೌತ್ರರೆಲ್ಲ ಬಂದರು ಅನ್ನುವಲ್ಲಿಗೆ 5ನೆಯ ಅಧ್ಯಾಯ. ಇನ್ನು ಕಶ್ಯಪನ ಮಕ್ಕಳು ಅದಿತಿರ್ದಿತಿರ್ಧನುಶ್ಚೈವ ಅರಿಷ್ಟಾತುರತಾ ತಥಾ ಸುರಭಿರ್ವಿನತಾ ತದ್ವತ್ತಾಮ್ರ ಕ್ರೋಧವಚಾಯಿರಾ. ಅದಿತಿ ದಿತಿ ಧನು ಅರಿಷ್ಟಾತುರತಾ ಸುರಭಿ ವಿನತಾ ತಾಮ್ರ ಕ್ರೋಧವಚ ಕದ್ರು ವಿಶ್ವಾ ಅಂತ ಹೇಳಿ ಇಷ್ಟು ಜನ. ತುಷಿತಾ ನಾಮ ಯೇ ದೇವಾ ಚಾಕ್ಷುಷಶ್ಚಾಂತರೇ ಮನೋಹ.
ದೇವತೆಗಳೆಲ್ಲ ಆದಿತ್ಯರಿಂದಲೇ ಆದಿತ್ಯರೇ, ಅದಿತಿಯ ಮಕ್ಕಳು. ಸಾಮಾನ್ಯವಾಗಿ ಚಾಕ್ಷುಷ ಮನ್ವಂತರದಲ್ಲಿ ಇವರನ್ನ ತುಷಿತರು ಅಂತ ಕರೀತಾ ಇದ್ರು. ಅವರನ್ನೇ ವೈವಸ್ವತ ಮನ್ವಂತರದಲ್ಲಿ ಆದಿತ್ಯರು ಅಂತ ಕರೀತಾರೆ. ಇಂದ್ರ, ಧಾತ, ಭಗ, ತ್ವಷ್ಟ, ಮಿತ್ರ, ವರುಣ, ಯಮ, ವಿವಸ್ವಾನ್, ಸವಿತಾ, ಪೂಷಾ, ಅಂಶುಮಾನ್, ವಿಷ್ಣು ಅಂತ. ಆದಿತ್ಯರು ಅಂದ್ರೆ ಅದಿತಿಯ ಮಕ್ಕಳು ಅಷ್ಟೇ, ಎಲ್ಲರೂ ಸೂರ್ಯರಲ್ಲ. ವಿವಸ್ವಾನ್ ಒಬ್ಬ ಮಾತ್ರ ಸೂರ್ಯ. ಆಯ್ತಾ? ಇನ್ನು ಅದಿತಿ ಈ ರೀತಿ ಮಕ್ಕಳನ್ನ ಪಡೆದಳು. ಕೃಶಾಶ್ವ ಅಂತ ಹೇಳಿ ಒಬ್ಬ ಋಷಿ. ಆ ಕೃಶಾಶ್ವನಿಗೆ ದೇವಪ್ರಹರಣ, ಅಸ್ತ್ರಾಭಿಮಾನಿ ದೇವತೆಗಳು ಬರ್ತಾರೆ. ಏತೆ ದೇವಗಣ ವಿಪ್ರಾಹ ಪ್ರತಿಮನ್ವಂತರೇಷು ಚ ಉತ್ಪದ್ಯಂತೆ ಪ್ರಲೀಯಂತೆ ಕಲ್ಪೆ ಕಲ್ಪೆ ತಥೈವ ಚ. ಈ ಎಲ್ಲ ದೇವತಾಗಣಗಳು ಕೂಡ ಪ್ರತಿ ಮನ್ವಂತರದಲ್ಲಿಯೂ ಹುಟ್ಟುತ್ತಾರೆ, ಬೇರೆ ರೂಪದಿಂದ ಬರ್ತಾರೆ, ಕಣ್ಮರೆಯಾಗ್ತಾರೆ. ಹೀಗೆ ಹುಟ್ಟುತ್ತಾ ಕೆಲಸವನ್ನು ಮಾಡ್ತಾ ದೇಹವನ್ನು ಬೇರೆ ಧರಿಸ್ತಾ ಇರ್ತಾರೆ. ದಿತಿಗೆ ಇಬ್ಬರು ಮಕ್ಕಳು, ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಅಂತ. ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಎಲ್ಲರೂ ಸಾತ್ವಿಕರು. ಹಿರಣ್ಯಕಶಿಪುವಿನ ಮಕ್ಕಳಾಗಿ ಹುಟ್ಟಿದ್ರು. ಪ್ರಹ್ಲಾದಶ್ಚ ಅನುಹ್ಲಾದಶ್ಚ ಸಂಹ್ಲಾದೋ ಹ್ಲಾದ ಏವ ಚ. ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ, ಹ್ಲಾದ ಅಂತ ಈ 4 ಜನ ಮಹಾಭಾರತದಲ್ಲಿ ಕಾಣಿಸಿಕೊಳ್ತಾರೆ. ಸಂಹ್ಲಾದ ಅಂದ್ರೆ ಶಲ್ಯ, ಪ್ರಹ್ಲಾದ ಅಂದ್ರೆ ಬಾಹ್ಲಿಕ, ಹ್ಲಾದ ಅನುಹ್ಲಾದರು ಯುಧಿಷ್ಠಿರನ ಪಕ್ಷದಲ್ಲೇ ಇದ್ರು. ಈ ರೀತಿ 4 ಜನ. ಪ್ರಹ್ಲಾದನ ಮಕ್ಕಳು ಬೇಕಾಷ್ಟು ಜನ, ಆಯುಷ್ಮಾನ್, ಶಿಬಿ, ಭಾಷ್ಕಲ, ವಿರೋಚನ ಅಂತ. ಆ ವಿರೋಚನನ ಮಗ ಬಲಿ. ಬಲಿಗೆ 100 ಜನ ಮಕ್ಕಳು. ಬಲೆ ಪುತ್ರ ಚತಂತ್ವಾಸೀತ್ ಬಾಣ ಜ್ಯೇಷ್ಠಂ ತಥೋ ದ್ವಿಜಾ. ಬಲಿಗೆ 100 ಜನ ಮಕ್ಕಳು. ಬಾಣಾಸುರ ದೊಡ್ಡವನು. ಆ ಬಾಣ ಇದ್ದಾನಲ್ಲ ಅವನು ಸಾತ್ವಿಕ. ಅವನು ಒಳಗಡೆ ಬಾಣ ಅನ್ನುವ ಅಸುರ ಇದ್ದ, ಅವನು ಕೀಚಕನಾಗಿ ಬಂದ. ಅವನೇ ಆಮೇಲೆ ಕರ್ಣನಲ್ಲಿ ಸೇರಿಕೊಂಡ. ಅರ್ಜುನ ಅಲ್ಲ, ಕರ್ಣನಲ್ಲಿ ಸೇರಿಕೊಂಡ. ಆಯ್ತಾ? ಇನ್ನು ಸೇರ್ಕೊಂಡ ಅಂದ್ರೆ ಹೇಗಾದ್ರೆ ಅಂಶನ ಆವೇಶ. ಅದನ್ನ ಇವನಿಗೆ ಹೇಳ್ತಾರೆ, ದುರ್ಯೋಧನನಿಗೆ. ದೈತ್ಯರೆಲ್ಲ ನಮ್ಮವರು ಸೇರ್ಕೊಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ಭೀಷ್ಮಾದಿಗಳನ್ನು ನಾವು ಪ್ರವೇಶ ಮಾಡ್ತೇವೆ, ಕರ್ಣನ ಒಳಗಡೆಯೂ ನಾವು ಪ್ರವೇಶ ಮಾಡ್ತೇವೆ. ಕರ್ಣನ ಒಳಗಡೆ ಈಗಾಗಲೇ ಒಬ್ಬ ರಾಕ್ಷಸ ಇದ್ದಾನೆ, ನಿವಾತ ಕವಚ ಅಂತ. ಅವನು ದೇವತೆ, ಕರ್ಣ ವಾಸ್ತವವಾಗಿ ಸೂರ್ಯ, ಅವನೊಳಗಡೆ ನಾವು ಸೇರ್ಕೋತೇವೆ ಅಂತ ಹೇಳಿ ಬಹಳ ವಿಚಿತ್ರ ಇದೆ. ಅದೇ ಮಹಾಭಾರತ ನೋಡ್ತಾ ಇದ್ದಾಗ ಅದೇ ನಾವು ಸೀರಿಯಸ್ ಆಗಿ ದೇವತಾ ಮೀಮಾಂಸೆಯ ಹಿನ್ನೆಲೆಯಲ್ಲೇ ಓದಬೇಕಾಗತ್ತೆ. ಧೃತರಾಷ್ಟ್ರ, ಆಮೇಲೆ ಮಕ್ಕಳು ಧೃತರಾಷ್ಟ್ರ, ಸೂರ್ಯ, ಚಂದ್ರ, ಚಂದ್ರಾಂಶುತಾಪನ, ನಿಕುಂಭನಾಭ, ಗುರುವಕ್ಷ, ಕುಕ್ಷಿ ಭೀಮ, ವಿಭೀಷಣ, ಬೇಕಾಷ್ಟು ಜನ ಬಾಣನ ತಮ್ಮಂದಿರು. ಬಾಣ 1000 ತೋಳ್ಗಳುಳ್ಳವನಾಗಿದ್ದ. ಬಾಣ ಸಹಸ್ರಬಾಹುಶ್ಚ ಸರ್ವಾಸ್ತ್ರಗಣತಂಯುತ ತಪಸಾ ತೋಷಿತೋ ಯಸ್ಯ ಪುರೇ ವಸತಿ ಶೂಲಭೃತ್. ಈ ಬಾಣನ ಬಾಗಿಲನ್ನ ಸದಾಶಿವ ಕಾಯ್ದ. ಅವನ ಮಗಳನ್ನೇ ಉಷಯನ್ನ ಅನಿರುದ್ಧ ಮದುವೆ ಆಗುತ್ತೆ. ಮಹಾಕಾಲತ್ವ ಮಗಮತ್ ಸಾಮ್ಯಂ ಯಶ್ಚ ಪಿನಾಕಿನಃ. ಹೀಗೆ ಹಿರಣ್ಯಕಶಿಪುವಿನ ಸಂತತಿ ಆಯ್ತದು. ಆ ಬಾಗಿಲು, ಬಾಣನ ಬಾಗಿಲು ಕಾಯುವ ತದಾಚವನನ್ನೇ ಮಹಾಕಾಲ ಅಂತ ಕರೀತಾರೆ. ಇನ್ನು ಹಿರಣ್ಯಾಕ್ಷನ ಮಗ ಉಲೂಕ, ಶಕುನಿ,
ಭೂತ ಸಂತಾಪನ, ಮಹಾನಾಭ ಅಂತ. ಅವರ ಮಕ್ಕಳು 77 ಕೋಟಿ ರಾಕ್ಷಸರು. ಬಹಳ ಧನು 100 ಜನ ಮಕ್ಕಳನ್ನು ಪಡೆದಳು. ವಿಪ್ರಚಿತ್ತಿ ಪ್ರಧಾನ. ಆ ವಿಪ್ರಚಿತ್ತಿಯೇ ಜರಾಸಂಧ ಆಗಿದ್ದು. ದ್ವಿಮೂರ್ಧ, ಶಕುನಿ, ಶಂಬರ, ಶಂಕುಶಿರೋಧರ, ಅಯೋಮುಖ, ಕಪಿಶ, ವಾಮನ, ಮಾರೀಚಿ, ಮೇಘವಾನ್, ಇರಾಗರ್ಭ, ವಿದ್ರಾವಣ, ಕೇತು, ಕೇತುವೀರ್ಯ, ಚತಹರದ, ಇಂದ್ರಜಿತ್, ಸಪ್ತಜಿತ್, ವಜ್ರನಾಭ, ಏಕಚಕ್ರ, ವಜ್ರಾಕ್ಷ, ತಾರಕ, ಅತಿಲೋಮ, ಪುಲೋಮ ಅಂತ ಹೋಗುತ್ತೆ. ಏವಮಾದ್ಯ ಧನೋಸ್ತುತಾಹ, ಧನುವಿನ ಮಕ್ಕಳು. ಸ್ವರ್ಭಾನುವಿಗೆ ಪ್ರಭಾ ಅಂತ ಒಬ್ಬಳು ಕನ್ಯೆ, ಪುಲೋಮ ಅಂತ ಒಬ್ಬ ಋಷಿ ಇದ್ನಲ್ಲ, ಅವನ ಮಗಳು ಶಚಿ. ಆ ಶಚಿ ಇವನನ್ನು ಕಟ್ಕೊಂಡ್ಳು, ಇಂದ್ರನನ್ನ. 2ನೇ ಬಾರಿ ಹುಟ್ಟಿದಾಗ. ಮೊದಲು ಆಯ್ತಲ್ಲ, ಅದಕ್ಕೆ ಪೌಲೋಮಿ ಅಂತ ಕರೀತಾರೆ ಅವಳನ್ನ. ಮಯನ ಮಗಳು ಉಪದಾನವಿ ಅಂತ. ಹಾಗೆ ಮಂಡೋದರಿ ಅಂತ ವಾಸ್ತವವಾಗಿ ಮಂಡ ಅಂದರೆ ಚಂದ, ಉದರ ಅಂದರೆ ಹೊಟ್ಟೆ. ಮಂಡೋದರಿ ಅಂದರೆ ಚಂದದ ಹೊಟ್ಟೆಯವಳು ಅಂತ. ಆಮೇಲೆ ಶರ್ಮಿಷ್ಠ, ಸುಂದರಿ, ಚಂದ್ರ ಅಂತ ವೃಷಪರ್ವನ ಮಕ್ಕಳು. ಪುಲೋಮ ಮತ್ತೆ ಕಾಲಕ ಅಂತ ಅವರು ಮಾರೀಚನ ಮಕ್ಕಳಾದರು. ಹಾಗೆ 60,000 ಜನ ಆ ಕಾಲಕನ ಮಕ್ಕಳು, ಕಾಲಕ ಅನ್ನುವವಳ ಮಕ್ಕಳು, ಕಾಲಕೇಯ ದಾನವರು. ಅವರನ್ನ ಮುಂದೆ ಚತುರ್ಮುಖ ಲಬ್ಧವರಾಹ ದೇಹತ ವಿಜಯೇನ ತು ಹಿರಣ್ಯಪುರದಲ್ಲಿ ವಾಸ ಮಾಡಿದ್ರು. ಅರ್ಜುನ ಅವರನ್ನು ಕೊಂದ, ಕಾಲಕೇಯ ದಾನವರನ್ನು. 60,000 ಜನ ಕಾಲಕೇಯ ದಾನವರು. ಅವರು ಸತ್ತಿದ್ದು ಯಾವಾಗ ಅಂದ್ರೆ, ಹುಟ್ಟಿದ್ದು ಯಾವಾಗಲೂ. ಸತ್ತಿದ್ದು ಯಾವಾಗ ಅಂತಂದ್ರೆ ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಹೋಗಿದ್ರಲ್ಲ, ಅವಾಗ ಇವನು ಇಂದ್ರ ಆಗಿ ಇದ್ದ. ಇಂದ್ರ ಕರೆಸಿಕೊಂಡ ತನ್ನ ಮಗನನ್ನ. ಯಾಕೆ ಅಂದರೆ ಇಂದ್ರದೇವರು ವರ ಕೇಳಿದ್ರು ಬ್ರಹ್ಮದೇವರ ಹತ್ರ, ನಾನು ಅರ್ಜುನನಾದಾಗ ಅವ್ರನ್ನ ಕೊಲ್ಲಬೇಕು ಅಂತ. ಹಾಗೆ 60,000 ಜನ ಕಾಲಕೇಯರನ್ನು ಕೊಂದಿದ್ದು. ಅವರನ್ನೂ ಕೂಡ ಅವ್ರು ಬೇರೆ ದುಷ್ಟರು ಬಹಳ ರೀ. 60ರಲ್ಲೇ ಯಾಕೆ ನೀವು ಒಟ್ಟಿಗೆ ಮಾಡ್ತಾ ಇದ್ದೀರ? 60,000ದಲ್ಲೇ ಅವ್ರು ಬೇರೆನೇ ಕಥೆ ಅವರದು. ಆ ಹಿರಣ್ಯಕಶಿಪುವಿನ ತಂಗಿಯ ಮಕ್ಕಳು ಸಿಂಹಿಕಾ ಅಂತ ಇದ್ರಲ್ಲ, ಅವರು ಬೇಕಾಷ್ಟು ಜನ. ಇಲ್ವಲ, ನಮುಚಿ, ವಾತಾಪಿ, ನಲ, ವ್ಯಂಸ, ಕಲ್ಪ, ಇವರೆಲ್ಲ, ನರಕ, ಕಾಲನಾಭ ಎಲ್ಲರೂ ಅವ್ರನ್ನೆಲ್ಲ ಕೊಂದಿದ್ದು. ಆ ಸಂಹ್ಲಾದನ ಮಕ್ಕಳು ನಿವಾತ ಕವಚರು. ಪ್ರಹ್ಲಾದನ ತಮ್ಮ ಸಂಹ್ಲಾದ ಇದ್ದಾನಲ್ಲ, ಅವನ ಮಕ್ಕಳು ನಿವಾತ ಕವಚರು. ತೃಪ್ತಿ ಆಯ್ತೆ? ಅವರು ಎಷ್ಟೋ ಜನ ಇದ್ದಾರೆ, ನಂಗೀಗ ಪಕ್ಕ ಅದು ನೆನಪಾಗ್ತಾ ಇಲ್ಲ. ಅಲ್ಲಪ್ಪ, ಗಾಳಿಯೂ ಹೊಕ್ಕದ ಕವಚದವರು ಅಂತ ನಿವಾತ ಕವಚ ಅಂದ್ರೆ ಅಷ್ಟು ಏರ್ ಟೈಟ್ ಆರ್ಮರ್, ಆ ತರಹ ಒಂದು. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಆಯ್ತಾ? ಇಷ್ಟರೊಂದಿಗೆ ಈ ಚಿಂತನೆಯನ್ನ ಮುಗಿಸೋಣ. ನಾಳೆ ಮತ್ತೆ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.